ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ನಾವು 2 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಮನುಷ್ಯ ಸಮಾಜದ ವಾಸ್ತವಿಕ ಉದ್ದೇಶ ಏನು ಅಂತಂದರೆ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಸೊ ಇಲ್ಲಿ ಗೃಹಸ್ಥರಾಗೋದಕ್ಕೆ ಅಥವಾ ಹೆಂಡತಿ ಗಂಡ ಮಕ್ಕಳ ಜೊತೆ ವಾಸ ಮಾಡೋದಕ್ಕೆ ಯಾವ ನಿರ್ಬಂಧನೂ ಇಲ್ಲ. ಆದರೆ ನಾವು ಧಾರ್ಮಿಕ ತತ್ವಗಳಿಗೆ, ಆರ್ಥಿಕ ಅಭಿವೃದ್ಧಿಗೆ ಮತ್ತು ನಿಯಮಿತವಾದಂಥ ಇಂದ್ರಿಯ ಭೋಗಕ್ಕೆ, ಕೊನೆಗೆ ಐಹಿಕ ಅಸ್ತಿತ್ವದಿಂದ ಮುಕ್ತಿಗೆ ವಿರುದ್ಧವಾಗಿ ಹೋಗದೇ ಇರೋ ಹಾಗೆ ನಾವು ಜೀವನವನ್ನು ರೂಪಿಸ್ಕೊಳ್ಬೇಕು. ಇಲ್ಲಿಗೆ ಐಹಿಕ ಅಸ್ತಿತ್ವಕ್ಕೆ ಬಂದಿರುವಂಥ ಬದ್ಧಾತ್ಮರು ಏನು ಮಾಡಬೇಕು, ತಮ್ಮ ಐಹಿಕ ಕಾಮನೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಜೊತೆಯಾಗಿ ಮುಕ್ತರಾಗಿ ಭಗವದ್ಧಾಮಕ್ಕೆ ಹೋಗಬೇಕಲ್ಲ, ಆ ರೀತಿಯ ಒಂದು ಜೀವನವನ್ನು ನಾವು ರೂಢಿಸ್ಕೋಬೇಕು. ಆ ರೀತಿ ನಾವು ಕಾಮನೆಗಳನ್ನೂ ಈಡೇರಿಸ್ಕೊಂಡು ಅದರ ಜೊತೆಗೆ ಮುಕ್ತರಾಗಿ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಏನೆಲ್ಲ ಮಾರ್ಗದರ್ಶನ ಬೇಕೋ ಅದೆಲ್ಲ ವೈದಿಕ ತತ್ವಗಳಿಂದ ನಾವು ತಿಳ್ಕೊಬೋದು. ಆ ರೀತಿ ಅದನ್ನು ನಿರೂಪಿಸಿದ್ದಾರೆ ಅಂತಂದ್ಬಿಟ್ಟು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾರೆ, ಈ ತತ್ವಗಳನ್ನು ಅನುಸರಿಸುವುದರಿಂದ ಸಾಮ್ರಾಟ್ ಸ್ವಯಂಭೂವ ಮನುವು ತನ್ನ ಗೃಹಸ್ಥ ಜೀವನವನ್ನು ಅನುಭೋಗಿಸಿದ್ದನೆಂಬುದು ಸ್ಪಷ್ಟವಾಗಿದೆ. ಬೆಳಗಿನ ಜಾವದಲ್ಲಿ ಗಾಯಕರು ಉಪಸ್ಥಿತರಿದ್ದು ಭಗವಂತನ ಮಹಿಮೆಯನ್ನು ಸಂಗೀತ ವಾದ್ಯಗಳೊಂದಿಗೆ ಗಾಯನ ಮಾಡುತ್ತಿದ್ದರು. ಚಕ್ರವರ್ತಿಯು ತನ್ನ ಕುಟುಂಬದೊಂದಿಗೆ ಸ್ವಯಂ ಪರಮ ಪುರುಷನ ಲೀಲೆಗಳನ್ನು ಶ್ರವಣ ಮಾಡುತ್ತಿದ್ದನೆಂದು ಇಲ್ಲಿ ಹೇಳಲಾಗಿದೆ. ಈ ಪದ್ಧತಿಯು ಭಾರತದಲ್ಲಿ ಕೆಲವು ಶ್ರೀಮಂತ ಕುಟುಂಬಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಈಗಲೂ ಪ್ರಚಲಿತವಾಗಿದೆ. ವೃತ್ತಿನಿರತ ಗಾಯಕರು ಶಹನಾಯಿ ವಾದ್ಯದೊಂದಿಗೆ ಹಾಡುತ್ತಾರೆ. ಮಲಗಿರುವ ಮನೆ ಮಂದಿಯೆಲ್ಲ ಕ್ರಮವಾಗಿ ಈ ಪ್ರಸನ್ನಕರ ವಾತಾವರಣದಲ್ಲಿ ತಮ್ಮ ಹಾಸಿಗೆಯಿಂದ ಎದ್ದೇಳುವರು. ಮಲಗುವ ಸಮಯದಲ್ಲಿ ಕೂಡ ಗಾಯಕರು ಶಹನಾಯಿ ಪಕ್ಕವಾದ್ಯದೊಂದಿಗೆ ಭಗವಂತನ ಲೀಲೆಗಳಿಗೆ ಸಂಬಂಧಿಸಿದ ಹಾಡುಗಳನ್ನು ಹಾಡುವರು. ಮನೆ ಮಂದಿಯೆಲ್ಲ ಭಗವಂತನ ಮಹಿಮೆಯನ್ನು ಸ್ಮರಿಸುತ್ತಾ ಕ್ರಮೇಣ ನಿದ್ದೆ ಹೋಗುವರು. ಪ್ರತಿಯೊಂದು ಮನೆಯಲ್ಲಿ ಗಾಯನ ಕಾರ್ಯಕ್ರಮದ ಜೊತೆಗೆ ಸಂಜೆಯ ಹೊತ್ತು ಭಾಗವತದ ಪ್ರವಚನದ ಏರ್ಪಾಡು ಇರುತ್ತದೆ. ಮನೆ ಮಂದಿ ಎಲ್ಲ ಕುಳಿತುಕೊಳ್ಳುವರು, ಹರೇ ಕೃಷ್ಣ ಕೀರ್ತನೆ ಮಾಡುವರು, ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆ ಶ್ರವಣ ಮಾಡುವರು. ಮಲಗುವುದಕ್ಕೆ ಮುಂಚೆ ಸಂಗೀತ ಕೇಳಿ ಆನಂದಿಸುವರು. ಈ ಸಂಕೀರ್ತನ ಸಂಪ್ರದಾಯವು ಸೃಷ್ಟಿಸಿದ ಈ ವಾತಾವರಣ ಅವರ ಹೃದಯದಲ್ಲಿ ನೆಲೆಸುತ್ತದೆ. ನಿದ್ರಿಸುವಾಗ ಕೂಡ ಅವರು ಭಗವಂತನ ಗಾಯನ ಮಾಡುವರು, ಸ್ತೋತ್ರ ಮಾಡುವ ಕನಸು ಕಾಣುತ್ತಾರೆ. ಈ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯ ಪರಿಪೂರ್ಣತೆಯನ್ನು ಪಡೆಯಬಹುದು. ನೋಡಿ, ಇಲ್ಲಿ ಹೇಗೆ ನಾವು ಪ್ರತಿನಿತ್ಯದ ಜೀವನವನ್ನು ನಡೆಸ್ಬೋದು ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಏನು ತತ್ವಗಳನ್ನು ವೈದಿಕ ಸಾಹಿತ್ಯಗಳು ಹೇಳುತ್ತೋ ಅದನ್ನು ಅನುಸರಿಸೋದ್ರಿಂದ ಸಾಮ್ರಾಟನಾಗಿದ್ದಂತಹ ಸ್ವಯಂಭೂವ ಮನು ತನ್ನ ಗೃಹಸ್ಥ ಜೀವನವನ್ನು ಅನುಭೋಗಿಸಿದ್ದ ಅಂತ ಹೇಳ್ತಾರೆ. ಅವನು ಗೃಹಸ್ಥ ಜೀವನವನ್ನು ಬಿಟ್ಬಿಟ್ಟಿಲ್ಲ, ಆದರೆ ಅವನು ಅದನ್ನೆಲ್ಲನೂ ಅನುಭವಿಸ್ತಾನೆ. ಅದು ಹೇಗೆ ಅಂತಂದರೆ ನಮ್ಮ ವೈದಿಕ ತತ್ವಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಸರಣೆ ಮಾಡೋದ್ರಿಂದ ಇದೆಲ್ಲ ಸಾಧ್ಯ ಆಗುತ್ತೆ. ಈಗ ಬೆಳಗಿನ ಜಾವ ಎದ್ದಿದ ತಕ್ಷಣ ಗಾಯಕರೆಲ್ಲ ಇದ್ದು ಭಗವಂತನ ಮಹಿಮೆಯ ಸಂಗೀತ ವಾದ್ಯಗಳ ಜೊತೆ ಅವರು ಹಾಡು ಹೇಳ್ತಾ ಇದ್ರು. ಈಗ ಚಕ್ರವರ್ತಿಯ ಕುಟುಂಬ ಹೇಗಿತ್ತು ಅಂತಂದರೆ, ಬೆಳಗ್ಗೆನೆ ಗಾಯಕರು ಬಂದು ಭಗವಂತನ ನಾಮಸ್ಮರಣೆಯ ಹಾಡುಗಳನ್ನು ಹೇಳ್ತಾ ಇದ್ರು. ಆಗ ಚಕ್ರವರ್ತಿ ಏನು ಮಾಡ್ತಾ ಇದ್ದ, ತನ್ನ ಕುಟುಂಬದ ಜೊತೆ ಸ್ವಯಂ ಆ ಭಗವಂತನ ಲೀಲೆಗಳನ್ನು ಶ್ರವಣ ಮಾಡ್ತಾ ಇದ್ದ. ಅಂದರೆ ಈ ಒಂದು ಪದ್ಧತಿ ಭಾರತದಲ್ಲಿ ಕೆಲವೊಂದು ಶ್ರೀಮಂತ ಕುಟುಂಬಗಳಲ್ಲಾಗಿರ್ಬೋದು, ದೇವಾಲಯಗಳಲ್ಲಾಗಿರ್ಬೋದು, ಈಗಲೂ ಕೂಡ ಅದು ಪ್ರಚಲಿತದಲ್ಲಿದೆ. ಈಗ ವೃತ್ತಿನಿರತ ಗಾಯಕರು ಅಂದರೆ ಏನು, ಅವರು ಹಾಡೋದೇ ಅವರ ಒಂದು ಕೆಲಸ. ಆ ರೀತಿಯ ಗಾಯಕರು ಏನು ಮಾಡ್ತಾಯಿದ್ರು, ಶಹನಾಯಿ ವಾದ್ಯಗಳ ಜೊತೆ ಅವರು ಹಾಡ್ತಾಯಿದ್ರು. ಅಂದರೆ ದೊಡ್ಡ ದೊಡ್ಡ ಮನೆಗಳಲ್ಲಿ ಈ ರೀತಿ ಗಾಯಕರು ಇರ್ತಾಯಿದ್ರು. ಅವರು ಬಂದು ಬೆಳಗಿನ ಜಾವ ಭಗವಂತನ ಹಾಡುಗಳನ್ನು ಹೇಳುವಂಥದ್ದು. ಆಗ ಮಲಗಿರೋರೆಲ್ಲ ಅದನ್ನು ಕೇಳ್ತಾ ಎದ್ದೊಳ್ತಾ ಇದ್ರು ಹಾಸಿಗೆಯಿಂದ. ಮತ್ತು ಮಲಗೋ ಸಮಯದಲ್ಲೂ ಒಂದ್ಸರಿ ಅವರು ಶಹನಾಯಿಯನ್ನು ನುಡಿಸ್ತಾಯಿದ್ರು, ಭಗವಂತನ ಲೀಲೆಗಳಿಗೆ ಸಂಬಂಧಿಸಿದಂಥ ಹಾಡುಗಳನ್ನು ಹಾಡ್ತಾಯಿದ್ರು. ಆವಾಗ ಮನೆ ಮಂದಿ ಎಲ್ಲ ಭಗವಂತನ ಮಹಿಮೆಯನ್ನು ಸ್ಮರಣೆ ಮಾಡ್ಕೊಳ್ತಾ ಅವರು ಕ್ರಮೇಣ ನಿದ್ದೆಗೆ ಹೋಗ್ತಾ ಇದ್ರು. ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ರೀತಿ ಹಾಡು ಹೇಳೋದ್ರ ಜೊತೆಗೆ, ಅಂದರೆ ಏನು, ಭಗವಂತನ ಕೀರ್ತನೆಗಳನ್ನು ಮಾಡೋದ್ರ ಜೊತೆಗೆ ಸಾಯಂಕಾಲದ ಹೊತ್ತು ಭಾಗವತದ ಪ್ರವಚನದ ಏರ್ಪಾಡು ಕೂಡ ಮಾಡ್ತಾಯಿದ್ರು. ಎಂಥ ಒಳ್ಳೆ ಒಂದು ವಾತಾವರಣ ನೋಡಿ.
ಬೆಳಗ್ಗೆ ಎದ್ದೊಳ್ತಾ ಇದ್ದಂಗೆ ಭಗವಂತನ ಲೀಲೆಗಳ ಒಂದು ಹಾಡುಗಳನ್ನು ಕೇಳ್ತಾ ಎದ್ದೊಳೋದು, ಭಜನೆಗಳನ್ನು ಕೇಳ್ತಾ ಎದ್ದೊಳೋದು. ಮತ್ತೆ ರಾತ್ರಿ ಮಲಗೋ ಟೈಮಲ್ಲೂ ಭಗವಂತನ ವಿಚಾರವನ್ನು ಕೇಳ್ತಾ ನಾವು ಮಲಗೋದು. ಮತ್ತು ಸಾಯಂಕಾಲದ ಸಮಯದಲ್ಲಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ಆ ಭಗವಂತನ ಭಾಗವತವನ್ನು ಕೇಳುವಂಥದ್ದು, ಮತ್ತು ಭಗವಂತನ ಕೀರ್ತನೆಯನ್ನು ಮಾಡುವಂಥದ್ದು. ಮನೆಯವರೆಲ್ಲ ಕೂತ್ಕೊಂಡು ಒಂದು ಕಡೆ ಭಗವಂತನ ವಿಚಾರವನ್ನು ಕೇಳೋದು ಅಥವಾ ಕೀರ್ತನೆಗಳನ್ನು ಮಾಡೋದು, ಶ್ರೀಮದ್ ಭಾಗವತ, ಭಗವದ್ಗೀತೆ ಈ ರೀತಿಯ ಶ್ರವಣ ಮಾಡೋದು. ಮತ್ತು ಮಲಗೋದಕ್ಕೆ ಮುಂಚೆ ಅದೇ ಭಗವಂತನ ವಿಚಾರಗಳನ್ನು, ಹಾಡುಗಳನ್ನು ಕೇಳ್ತಾ ಮಲಗೋದು. ಈ ರೀತಿಯ ಒಂದು ಸಂಕೀರ್ತನೆ ಸಂಪ್ರದಾಯ ಸೃಷ್ಟಿಯಾದಂತಹ ವಾತಾವರಣದಲ್ಲಿ ಅಲ್ಲಿದ್ದವರು ಎಲ್ಲರ ಹೃದಯದಲ್ಲೂ ಕೂಡ ಅದು ನೆಲೆಸುತ್ತೆ. ಅವ್ರ ಮನಸ್ಸಿಗೆ ಎಷ್ಟು ಶಾಂತಿ ನೆಮ್ಮದಿ ಸಿಗಬಹುದು ಅನ್ನೋದನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನಿದ್ರೆ ಮಾಡಬೇಕಾದ್ರೂ ಕೂಡ ಅವರು ಭಗವಂತನ ಹಾಡುಗಳನ್ನು ಹೇಳ್ತಾ ಇರ್ತಾರೆ, ಸ್ತೋತ್ರ ಮಾಡುವಂಥ ಕನಸನ್ನೇ ಕಾಣ್ತಾ ಇರ್ತಾರೆ. ನಾವು ಏನು ನೋಡ್ತೀವೋ ಅದೇ ನಮ್ಮ ಕನಸಲ್ಲಿ ಬರೋದು, ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದೇ ನಮ್ಮ ಕನಸಲ್ಲಿ ಬರೋದಲ್ವಾ. ಈ ರೀತಿ ಭಗವಂತನ ಒಂದು ಪ್ರಜ್ಞೆಯ ಪರಿಪೂರ್ಣತೆಯನ್ನು ನಾವು ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ನಾವೇನು ಮಾಡ್ತೀವಿ, ಅಂದರೆ ಮೊಬೈಲು ಇಲ್ಲ ಅಂತಂದರೆ ಯಾವುದು ಕ್ರೈಮ್ ಡೈರಿ, ಆಮೇಲೆ ಅವ್ರನ್ನ ಕೊಂದರು, ಇವ್ರನ್ನ ಕೊಂದರು ಅನ್ನುವಂಥ ಈ ರೀತಿ ನೆಗೆಟಿವ್ ಆಗಿ ಇರುವಂಥ ವಿಚಾರಗಳಿರುವಂಥದ್ದನ್ನೇ ನಾವು ನೋಡೋದು. ಅಷ್ಟೊತ್ತಲ್ಲೂ ಅದನ್ನೇ ನೋಡ್ತಾ ಮಲಗ್ತೀವಿ. ಎದ್ದಿದ ತಕ್ಷಣ ಕೈಯಲ್ಲಿ ಮೊಬೈಲ್ ಇಟ್ಕೊಂಡೇ ಎದ್ದೊಳ್ತೀವಿ. ಅದರಲ್ಲಿ ಬೇಡದೇ ಇರುವಂಥದ್ದು ಇರುತ್ತೆ. ಅಂಥ ವಿಚಾರಗಳನ್ನೆಲ್ಲ ಬೆಳಗ್ಗೆನೇ ನಮ್ಮ ತಲೆಗೆ ಹಾಕ್ಕೊಳ್ತೀವಿ. ಭಗವಂತನ ಸುಪ್ರಭಾತ ಅಂತ ಯಾಕಿರೋದು? ಬೆಳಗ್ಗೆ ಅದನ್ನು ಹಾಕ್ತಿದ್ರು ಮುಂಚೆ. ಯಾರು ಮೊದಲು ಎದ್ದೊಳ್ತಾ ಇದ್ರು ಭಗವಂತನ ಸುಪ್ರಭಾತವನ್ನು ಹಾಕ್ತಾ ಇದ್ರೆ ಮನೆ ಮಂದಿ ಎಲ್ಲ ಎದ್ದೊಳ್ತಾ ಇದ್ರು. ಈಗ ಸುಪ್ರಭಾತ ಹಾಕಿದ್ರೆ ಬೈಗಳ ಅಂದರೆ ಏನು, ಬೈಸ್ಕೋಬೇಕಾಗತ್ತೆ ಯಾರು ಹಾಕ್ತಾರೋ ಅವರು. ಯಾಕಂದರೆ ಈಗ 10 ಗಂಟೆವರೆಗೂ ಮಲಗಬೇಕು ಅನ್ನೋದು, ಆ ರೀತಿ ಮಲಗುವಂಥ ಹುಚ್ಚಿರುವಂಥದ್ದೀಗ. ಶ್ರೀಮದ್ ಭಾಗವತದ ಈ ಶ್ಲೋಕದಿಂದ ತಿಳಿದು ಬರುವಂತೆ ಈ ಅಭ್ಯಾಸ ತುಂಬ ಹಳೆಯದು. ಲಕ್ಷಾಂತರ ವರ್ಷಗಳ ಹಿಂದೆ ಕೃಷ್ಣ ಪ್ರಜ್ಞೆಯ ಶಾಂತ ಮತ್ತು ಸಮೃದ್ಧ ವಾತಾವರಣದಲ್ಲಿ ಗೃಹಸ್ಥ ಜೀವನವನ್ನು ನಡೆಸುವ ಸದಾವಕಾಶವನ್ನು ಸ್ವಾಯಂಭುವ ಮನುವೇ ಹೊಂದಿದ್ದನು. ಅರ್ಥ ಏನು ಅಂದರೆ, ಈ ಒಂದು ಶ್ರೀಮದ್ ಭಾಗವತದ ಶ್ಲೋಕದಿಂದ ನಮಗೆ ಗೊತ್ತಾಗಿರುವಂಥದ್ದು ಏನಪ್ಪ ಅಂತಂದರೆ, ಈ ಅಭ್ಯಾಸ ಅನ್ನೋದು ತುಂಬ ಹಳೆಯದು. ಅಂದರೆ ಏನು, ಲಕ್ಷಾಂತರ ವರ್ಷಗಳ ಹಿಂದೆನೇ ಒಂದು ಭಗವಂತನ ವಿಚಾರಗಳನ್ನು ತುಂಬಿಕೊಂಡಿರುವಂಥ ಪ್ರಜ್ಞೆ ಇರುವಂಥ ಶಾಂತ ಮತ್ತು ಸಮೃದ್ಧವಾದ ವಾತಾವರಣದಲ್ಲಿ ಗೃಹಸ್ಥ ಜೀವನವನ್ನು ನಡೆಸುವಂಥ ಸದಾವಕಾಶವನ್ನು ಸ್ವತಃ ಆ ಸ್ವಾಯಂಭುವ ಮನುನೇ ಹೊಂದಿದ್ದ. ಅಂದರೆ ಅವನಿಗೆ ಆ ಒಂದು ವಾತಾವರಣ ಇತ್ತು. ಅಂದರೆ ಏನು, ನಮಗಿರೋದಿಲ್ಲ ಅಂತಲ್ಲ, ನಾವು ಅದನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಆಗ ನಮಗಾಗತ್ತೆ. ಯಾವಾಗ ಭಗವಂತನ ವಿಚಾರಗಳಲ್ಲೇ ಒಬ್ಬ ವ್ಯಕ್ತಿ ಮುಳುಗಿರ್ತಾನೋ ಅಥವಾ ಆ ಇಡೀ ಪರಿವಾರ ಮುಳುಗಿರುತ್ತೋ, ಅವರಂಥ ಒಂದು ನೆಮ್ಮದಿಯಾಗಿ ಇರುವಂಥವ್ರು ಬೇರೆ ಯಾರೂ ಇರೋದಿಲ್ಲ. ಯಾಕೆ ಅಂತಂದರೆ, ನಾವು ಏನು ಚಿಂತನೆ ಮಾಡ್ತೀವೋ ಅದೇ ನಮ್ಮ ಜೀವನದಲ್ಲಿ ಅದರದ್ದು ಒಂದು ಎಫೆಕ್ಟ್ ಕೊಡ್ತಾ ಇರುತ್ತೆ ಅಲ್ವಾ. ನಾವು ಯಾವಾಗಲೂ ಕೆಟ್ಟದ್ದೇ ಯೋಚನೆ ಮಾಡಿದ್ರೆ ಕೆಟ್ಟದ್ದೇ ಆಗ್ತಾ ಇರುತ್ತೆ ನಮ್ಮ ಜೀವನದಲ್ಲಿ. ಹೆದರ್ಕೊಂಡು ಕೆಲಸ ಮಾಡ್ತಾ ಇದ್ರೆ ನಮಗೆ ಹೆದರಿಸೋರೇ ಜಾಸ್ತಿ ಇರ್ತಾರೆ. ಅದೇ ರೀತಿ ನಾವು ಸದಾ ಭಗವಂತನ ಸ್ಮರಣೆ, ಭಗವಂತನ ಜಪ, ಭಗವಂತನ ವಿಚಾರಗಳಲ್ಲಿ ಮುಳುಗಿರೋದು, ಒಬ್ರಿಗೊಬ್ರು ಮಾತಾಡಿಕೊಳ್ಳುವಂಥ ವಿಷಯ ಕೂಡ ಭಗವಂತನೇ ಆಗಿರಬೇಕು. ಅವನ ಲೀಲೆಗಳನ್ನು ಒಬ್ರಿಗೊಬ್ರು ಹೇಳ್ಕೊಳ್ಳೋದು, ಈ ರೀತಿಯ ಒಂದು ವಾತಾವರಣದಲ್ಲಿ ನಾವು ಇದ್ದಾಗ ನಮ್ಮ ಮನಸ್ಸು, ನಮ್ಮ ಮನೆಯವರು ಎಲ್ಲರೂ ಕೂಡ ಶಾಂತ ರೀತಿಯಲ್ಲಿ ಇರೋದಕ್ಕಾಗತ್ತೆ. ಇಲ್ಲಿ ಸ್ವಯಂಭುವ ಮನು ಇಡೀ ವಿಶ್ವಕ್ಕೆ ಅವನೊಬ್ಬನೇ ಸಾಮ್ರಾಟ, ಪೃಥ್ವಿಗೆಲ್ಲ ಅವನೊಬ್ಬನೇ ಸಾಮ್ರಾಟನಾಗಿದ್ದರು. ಅಂಥ ಒಂದು ವೈಭವದ ಜೀವನ ಅವನಿಗಿದ್ರೂ ಕೂಡ ಅವನು ಭಗವಂತನ ಚಿಂತನೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ತನ್ನ ಇಂದ್ರಿಯ ಭೋಗಗಳನ್ನು ಕೂಡ ಅವನು ಭೋಗಿಸ್ತಾ ಇದ್ದ. ಅಂದರೆ ಅರ್ಥ ಏನು, ಎಲ್ಲ ಶಾಸ್ತ್ರಗಳ ಒಂದು ಮಿತಿಯಲ್ಲಿ ಮಾಡ್ತಾ ಇದ್ದ ಅವನು. ಅದರಿಂದ ಏನಾಯಿತು, ಅವನು ಶಾಂತ ಮತ್ತು ಸಮೃದ್ಧ ವಾತಾವರಣದಲ್ಲಿ ಆ ಗೃಹಸ್ಥ ಜೀವನವನ್ನು ನಡೆಸುವಂಥ ಒಂದು ಅವಕಾಶ ಅವನಿಗೆ ಸಿಕ್ಕಿತ್ತು. ಅದನ್ನು ನಾವು ಕೂಡ ರೂಢಿಸ್ಕೊಂಡ್ರೆ ನಾವು ಆ ರೀತಿಯ ಒಂದು ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.